ಲವ್ ಯು ಆಲ್. ಓಕೆ, ನಮ್ಮ ಏರಿಯಾ ಮಿನಿಸ್ಟ್ರು MLA ಕೃಷ್ಣ ಬೈರೇಗೌಡನ ಮೇಲೆ ಕೋಲಾರದಲ್ಲಿ ಕೆರೆ ಜಮೀನು ಮತ್ತೆ ಸ್ಮಶಾನ ಜಮೀನು ಹಾಕೊಂಡಿದ್ದಾರೆ ಅಂತ ಆರೋಪ. ಕೃಷ್ಣ ಬೈರೇಗೌಡರ ಕಳೆದ 20 ವರ್ಷದ ಆಡಳಿತದಲ್ಲಿ 4 ಬಾರಿ MLA ಮತ್ತೆ ಮಿನಿಸ್ಟರ್ ಆಗಿದ್ದಾರೆ. ಇಲ್ಲಿ ಅತಿ ಹೆಚ್ಚಿನ ಭೂಗಳ್ಳತನ ಆಗಿದೆ. ನಮ್ಮ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಎಲ್ಲಿ ಕೃಷ್ಣ ಬೈರೇಗೌಡ MLA ಆಗಿದ್ದಾರೆ, ಎಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಅತಿ ಹೆಚ್ಚಿನ ಭೂಗಳ್ಳತನ ನಮ್ಮ ಕಾನ್ಸ್ಟಿಟ್ಯೂನ್ಸಿಲ್ ಆಗಿದೆ. ನಮ್ಮ ಹತ್ರ ದಾಖಲೆನೇ ಇದೆ. ಕೃಷ್ಣ ಬೈರೇಗೌಡ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಇದೆ. ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡೋ ಪೊಲೀಸ್ ಸ್ಟೇಷನ್ ಇದ್ರೆ ಪೊಲೀಸ್ ಸ್ಟೇಷನ್ ಲಿಸ್ಟ್ಗಳಲ್ಲಿ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಇದೆ. ಕೃಷ್ಣ ಬೈರೇಗೌಡ ನಿಯತ್ತು, ಕೃಷ್ಣ ಬೈರೇಗೌಡ ನೀಟ್ ಹ್ಯಾಂಡು, ಕೃಷ್ಣ ಬೈರೇಗೌಡ ಸೈಲೆಂಟು, ಕೃಷ್ಣ ಬೈರೇಗೌಡ ಇಂಟೆಲಿಜೆಂಟ್ ಅಂತ ಹೇಳೋರ್ಗೆ ಖಂಡಿತ ಇದೆಲ್ಲ ಸತ್ಯಕ್ಕೆ ದೂರವಾದಂತ ವಿಚಾರಗಳು. ಕೃಷ್ಣ ಬೈರೇಗೌಡ ಇಂಟೆಲಿಜೆಂಟು ಅಲ್ಲ, ಕೃಷ್ಣ ಬೈರೇಗೌಡ ನಾನ್ ಕರಪ್ಟು ಅಲ್ಲ. ಅವರ ಆಡಳಿತದಲ್ಲಿ ಅತಿ ಹೆಚ್ಚಿನ ಸಹಕಾರ ನಗರ, ಅತಿ ಹೆಚ್ಚಿನ ಲ್ಯಾಂಡ್ ಲೂಟಿ ಆಗಿದೆ ಸಾಕಾನಗರದಲ್ಲಿ, NTA ಲೇಔಟ್ ಅಲ್ಲಿ ಆಗಿದೆ. ಅವ್ರ ಮನೆ, ಕೃಷ್ಣ ಬೈರೇಗೌಡ ಮನೆ ಎದುರುಗಡೆ 1 ಕಿಲೋಮೀಟರ್ ದೂರದಲ್ಲಿ ಗುಂಡಾಂಜನೇಯ ಟೆಂಪಲ್ ಇದೆ. ಅವ್ರ ಶಿಷ್ಯಂದ್ರು 5 ಎಕರೆ ಜಮೀನ ನುಂಗಾಕಿದ್ದಾರೆ. ಅವ್ರದೇ ಕಾನ್ಸ್ಟಿಟ್ಯೂನ್ಸಿಲಿ ಬರೋ ಅಂತ ಸಂಪಿಗೆ ಶಿವನಹಳ್ಳಿ ಕೆರೆನ ಯಾವ್ದೋ 5 ಸ್ಟಾರ್ ಅವರು ಸ್ವಾಹ ಮಾಡಿದ್ದಾರೆ. ಒಂದು ಸರ್ಕಾರಿ ಜಾಮೀನು ಉಳಿದಿಲ್ಲ, ಒಂದು ನೀರರಿಯೋ ಹಳ್ಳ ಉಳಿದಿಲ್ಲ, ಒಂದು CA ಜಾಗ ಉಳಿದಿಲ್ಲ, ಪಾರ್ಕ್ ಉಳಿದಿಲ್ಲ. ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಸರ್ಕಾರಿ ಜಾಗಗಳು ಸ್ವಾಹ. ಈಗ ಕೃಷ್ಣ ಬೈರೇಗೌಡ ಮೇಲೆ ಆರೋಪ ಬಂದಿರೋದಕ್ಕೆ ಕೃಷ್ಣ ಬೈರೇಗೌಡನ ಆಡಳಿತದಲ್ಲಿ ನಮ್ಮ ಬ್ಯಾಟರಾಂಪುರದಲ್ಲಿ ಇದ್ದಂತ ಅವ್ರ ಶಿಷ್ಯಂದ್ರು ಎಲ್ಲಾ ಪಕ್ಷದವರು ಮಾಡಿದ್ದಾರೆ. JDS, BJP, ಕಾಂಗ್ರೆಸ್ 3 ಪಕ್ಷದವರು ಈ ಬ್ಯಾನರ್ಗಳಲ್ಲಿ ಫೋಟೋ ಕಾಣಿಸ್ತದಲ್ಲ, ಯಾರಪ್ಪ ಭೂಗಳ್ರು, ಯಾರಪ್ಪ ದುಡ್ಡು ಮಾಡ್ತಾ ಇರೋರು ಅಂತಂದ್ರೆ ಯಾವುದೇ ಏರಿಯಾಗ ಹೋಗಿ ಆ ಏರಿಯಾದಲ್ಲಿ ಬ್ಯಾನರ್ ಅಲ್ಲಿ MLA ಅಕ್ಕಪಕ್ಕ ಕಾಣಿಸ್ಕೊಂತಾರಲ್ಲ, ಅವರೆಲ್ಲಾ ಕಳ್ಳರು, ಡಕಾಯಿತರು, ಭೂಗಳ್ರು, ಲೂಟಿಕೋರ್ರು, ಭ್ರಷ್ಟಾಚಾರ ಮಾಡೋರು, MLA ಹೆಸರು ಹೇಳ್ಕೊಂಡು ಆಡಳಿತ ಮಾಡಿ ಲೂಟಿ ಮಾಡೋರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಬ್ಯಾಟರಾಂಪುರ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಿನ ಭೂಗಳ್ಳತನ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಲ್ಯಾಂಡ್ಗಳನ್ನ ಚೋರಿ ಮಾಡಿದ್ದಾರೆ, ಕಳ್ಳತನ ಮಾಡಿದ್ದಾರೆ. ಏನು ಮಾಡಿಲ್ಲ ಈ ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡ ಹೇಳಕಣಕ್ಕೆ ನಿಯತ್ತು. ನಾನ್ ನೋಡಿದೀನಿ, ಯಾರಾದ್ರೂ ಅಫಿಷಿಯಲ್ ಸಿಕ್ಕರೆ ಏನ್ ಈ ನಡುವೆ ಮಾಧ್ಯಮದವ್ರು ನಿಲ್ಸ್ಕೊಂಡು ಏನ್ ಅವ್ರನ್ನ ಗದರ್ಸೋದು ಇದೆಲ್ಲ ಡ್ರಾಮಾ. ಕೃಷ್ಣ ಬೈರೇಗೌಡ ಈ ಡ್ರಾಮಾನ ಎಲ್ಕಲ್ತಪ್ಪ. ನಿನ್ ಮನೆ ಮುಂದೆ ಇರೋ ಅಂತ ಗುಂಡಾಂಜನೇಯ ಟೆಂಪಲ್ 5 ಎಕರೆ ಜಾಗವನ್ನ ನುಂಗಿ ನಿನ್ ಶಿಷ್ಯಂದ್ರೆ ನೀರು ಕುಡಿದ್ರು. ಓಕೆ, ಸಾಕಾನಗರದಲ್ಲಿ ಒಂದು ಆ ದಯಾನಂದ್ ಪೈಯಿಂದ ಹಿಡಿದು ವಿಧಾನಪುರ ದುರ್ಗಾ ಪರಮೇಶ್ವರಿವರೆಗೂ ಕೂಡ ನ್ಯಾಷನಲ್ ಹೈವೇ ಬೈಪಾಸ್ ಇತ್ತು. ಇವ್ರ ಶಿಷ್ಯಂದ್ರೆ ಎಲ್ಲ, ಅದು BJP, ಕಾಂಗ್ರೆಸ್, JDS 3 ಕೂಡ ಆ ಬೈಪಾಸ್ ಜಾಗವನ್ನ ಕಳ್ಳತನವಾಗಿ ಕೊಡಗೇಳಿ ಕೆರೆಯನ್ನ ಹಾಳು ಮಾಡಿಟ್ರು ಇವ್ರ ಶಿಷ್ಯಂದ್ರು. ಆ ಕೊಡಗೇಳಿ ಕೆರೆ ಮುಂದೆ ಮಣ್ಣು ಹೊಡೆದು ಆ ಕೆರೆಯನ್ನೇ, ಕೆಂಪೇಗೌಡರ ಕೆರೆನೇ ನಾಶ ಮಾಡಿಬಿಟ್ರು ಕೃಷ್ಣ ಬೈರೇಗೌಡರ ಶಿಷ್ಯಂದ್ರು. ಕೃಷ್ಣ ಬೈರೇಗೌಡರು ಭ್ರಷ್ಟಾಚಾರ ವಿರೋಧಿಗಳು ಅಂತ ನೀವು ಅನ್ಕೊಂಡಿದ್ರೆ ನಿಮ್ಮಂತ ದಡ್ರಿ ಇನ್ನೊಬ್ರಿಲ್ಲ. ಕೃಷ್ಣ ಬೈರೇಗೌಡರು ಭ್ರಷ್ಟಾಚಾರ ವಿರೋಧಿಗಳು ಅಂತಂದ್ರೆ ಕೊಡಗೇಳಿ ಪೊಲೀಸ್ ಸ್ಟೇಷನ್, ಕೃಷ್ಣ ಬೈರೇಗೌಡನ ಮನೆ 1 ಕಿಲೋಮೀಟರ್ ಅಂತ ಇದೆ. ಅತಿ ಹೆಚ್ಚಿನ ಭ್ರಷ್ಟ ಪೊಲೀಸರು ಇರೋದಾದ್ರೆ ಸ್ಟೇಷನ್ಗಳಲ್ಲಿ ಕೂಡ ಕೊಡಗೇಳಿ ಪೊಲೀಸರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ದಂಧೆ ಮಾಡ್ತಾರೆ, ವಸೂಲಿ ಮಾಡ್ತಾರೆ, ಸುಳ್ಳು ಕೇಸ್ ಹಾಕ್ತಾರೆ, ಲಂಚಾವತಾರ ಮಾಡ್ತಾರೆ, ತಿಂಗಳು ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡ್ತಾರೆ, ಡ್ರಗ್ ಮಾರೋರ್ಗೆ ಸಪೋರ್ಟ್ ಮಾಡ್ತಾರೆ, ಡ್ರಗ್ ಪೆಡ್ಲರ್ಗಳ ಹತ್ರ ದುಡ್ಡಿಸ್ಕೊಂತಾರೆ, ಪ್ರಾಸ್ಟಿಟ್ಯೂಷನ್ ಇಂದ ದುಡ್ಡಿಸ್ಕೊಂತಾರೆ. ಇಂಥ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಭ್ರಷ್ಟಾಚಾರವನ್ನ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ನಡೀತಾ ಇದೆ, ಅಧಿಕಾರಿಗಳು ಮಾಡ್ತಾ ಇದೆ. ಇದೇ ಕೃಷ್ಣ ಬೈರೇಗೌಡ ಕಂದಾಯ ಸಚಿವ, BTV ಅವರು ಹಾಕಿದ್ರು ಯಲಹಂಕ ಸಬ್ ರಿಜಿಸ್ಟರ್ ಆಫೀಸು ತಿಂಗಳಿಗೆ 25 ಕೋಟಿ ಲಂಚ ಕಲೆಕ್ಟ್ ಮಾಡುತ್ತೆ. ಏನು ಮಾಡಿಲ್ಲ ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡ ನಮ್ಮೂರವನಲ್ಲ, ನಮ್ದೊಂಥರ ಅನಾಥವಾದಂತ ಕಾನ್ಸ್ಟಿಟ್ಯೂನ್ಸಿ. ಕೃಷ್ಣ ಬೈರೇಗೌಡ ಬಂದು ಕೋಲಾರದಿಂದ ಇಲ್ಲಿಗೆ ಬಂದು 4 ಸತಿ MLA ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ. ನಮ್ಮಲ್ಲಿ ಇಲ್ಲಿರೋರು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಹಾಳಾಗೋಗಿದ್ದಾರೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೃಷ್ಣ ಬೈರೇಗೌಡನ್ನ ಸೋಲಿಸಿ ಕೃಷ್ಣ ಬೈರೇಗೌಡನ್ನ ವಾಪಸ್ ಕೋಲಾರ ಕಳಿಸ್ಬೇಕು ಅನ್ನೋ ವಿಚಾರ ನಂದು. ವಿ ಆರ್ ವರ್ಕಿಂಗ್ ಆನ್ ದಟ್. ಓಕೆ, ಯಾಕೆ ಅಂತಂದ್ರೆ ಸುಳ್ಯದಿಂದ ಬಂದು ಸದಾನಂದ ಗೌಡ ಈ ಅನಾಥ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸತಿನೋ 3 ಸತಿನೋ MP ಆಗ್ತಾನೆ. ಜಾಫರ್ ಶರೀಫ್ ಯಾವುದೋ ಊರು ಇಲ್ಲಿ ಬಂದು MP ಆಗ್ತಾನೆ. ಸಾಂಗ್ಲಿಯನ ಅಸ್ಸಾಮೋನ್ ಬಂದು ಇಲ್ಲಿ ನಿಂತ್ಕೊಂಡು BJP ಟಿಕೆಟ್ ಅಲ್ಲಿ, ಮೊದಲು ಕಾಂಗ್ರೆಸ್ ಟಿಕೆಟ್ ಅಲ್ಲಿ MP ಆಗ್ತಾನೆ. ಶೋಭಾ ಯಾವುದೋ ಊರು ಚಿಕ್ಕಮಂಗ್ಳೂರು, ಯಡಿಯೂರಪ್ಪ ಕರ್ಕೊಂಬಂದು ಪೋಸ್ಕೋ ಆರೋಪಿ ಯಡಿಯೂರಪ್ಪ ಕರ್ಕೊಂಬಂದು ಇಲ್ಲಿ ಟಿಕೆಟ್ ಕೊಟ್ಟು ನಿಲ್ಸಿದ್ರೆ ದಡ್ಡ
ದಡ್ಡಶ್ಕಾಮಣಿಗಳು ಓಟ್ ಹಾಕಿ ಅವಳು ಓದಿಲ್ಲ, ಬರಹ ಇಲ್ಲ, ವಿದ್ಯೆ ಅಂತೂ ಗೊತ್ತೇ ಇಲ್ಲ, ಆದ್ರೂ ಅಂತವಳಿಗೆ ಇಲ್ಲಿನ ವಿದ್ಯಾವಂತರು, ಇಲ್ಲಿನ ಒಕ್ಕಲಿಗರು ಓಟ್ ಹಾಕಿ ಗೆಲ್ಸಿ ಅಧಿಕಾರ ಕೊಟ್ಟು ಬಾಯಿ ಮುಚ್ಕೊಂಡು ನಿಂತ್ಕೊಂತಾರೆ. ಆಗುವಂತ ಅನಾಚಾರಗಳನ್ನ ತಡೆಯೋ ಯೋಗ್ಯತೆ ಇಲ್ಲ. ಈ ವೋಟರ್ಸ್ ಪ್ರಾಬ್ಲಮ್ ಏನು ಅಂತಂದ್ರೆ, ಅಲ್ರಿ, ನಿಜವಾಗಲೂ ದೈವ ಅನ್ನೋದಿದ್ರೆ ಖಂಡಿತವಾಗಿ ನಿಮ್ಗೆಲ್ಲ ಬುದ್ಧಿ ಕಲಿಸುತ್ತೆ. ನಿಮ್ಗೆ ಆ ಭಗವಂತ ಬುದ್ಧಿ ಕೊಡ್ಲಿ ಅಂತ ಹೇಳುತ್ತಾ, ಈ ಮಣ್ಣಿಗೆ ಬೇಕಾಗಿರೋದು ಸ್ಟೇಟ್ಸ್ ಮೆನ್, ನಿಮಗೆ ಕೆಲಸ ಮಾಡುವಂತ ಒಬ್ಬ ಪಬ್ಲಿಕ್ ಸಾರ್ವಜನಿಕ ಸೇವಕ ಬಿಟ್ರೆ, ಜಾತಿ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ನೀವು ಓಟ್ ಹಾಕರೆ ನಿಮ್ಮ ಕೈಗೆ ಸಿಗೋದು ಚಿಪ್ಪು ಅಂತ ಹೇಳುತ್ತಾ, ನೀವು MP ಬೆಂಗಳೂರು ನಾರ್ತ್ ಅಲ್ಲಿ MP ನ ಗೆಲ್ಸಿರೋದು ಎಲ್ಲ ಬಿಜೆಪಿ ಅವ್ರನ್ನ. ಕಾಂಗ್ರೆಸ್ MLA ಕೃಷ್ಣ ಬೈರೇಗೌಡ ಜಾಗ ಕದಲಿಲ್ಲ. 4 ಬಾರಿ MLA MP. ಏನ್ ಬದಲಾವಣೆ ಆಗಿದೆ? ಅತಿ ಹೆಚ್ಚಿನ ಭ್ರಷ್ಟಾಚಾರ MLA ಕಾನ್ಸ್ಟಿಟ್ಯೂನ್ಸಿ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿ ಇದೆ. ಇಲ್ಲಿ ಪೊಲೀಸರು ಲಂಚ ತಗೊಂತಾರೆ, ಪೊಲೀಸ್ ಠಾಣೆಗಳ ದಂಧೆ ನಡೀತದೆ, ಪೊಲೀಸ್ ಸ್ಟೇಷನ್ಗಳು ಭ್ರಷ್ಟಾಚಾರದ ಕೂಪವಾಗಿದೆ. ಇಲ್ಲಿರುವಂತ ಸರ್ಕಾರಿ, ನಾನ್ ಬೇಕಾರೆ ಕೃಷ್ಣ ಬೈರೇಗೌಡ ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಡ್ಲಿ, ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಭೂಗಳ್ಳತನ ಆಗಿಲ್ಲ, ಭ್ರಷ್ಟಾಚಾರ ನಡೀತಾ ಇಲ್ಲ ಅಂತ. ನಾನು ದಾಖಲೆ ಸಮೇತ, ವಿಡಿಯೋ ಸಮೇತ ಕೃಷ್ಣ ಬೈರೇಗೌಡನಿಗೆ ಕೊಡ್ತೀನಿ, ಬೇಕಾದ್ರೆ ಒಂದು ಕಾಪಿನ ಕಳಿಸ್ತೀನಿ. ನನ್ಗೊತ್ತು, ಆಯ್ತಾ? ಕೃಷ್ಣ ಬೈರೇಗೌಡ ಹೆಂಗೆ ಅಂತಂದ್ರೆ, ಮೇಲ್ ಮಾಡ್ತೀನಿ, ಏನ್ ಕೊಡ್ತೀಯ ಗೌಡ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ಅಂದ್ರೆ ನೀನ್ ಎಲ್ಲಾ ಬಚ್ಚಿಕೊಂಡೇ ಮಾಡೋದು, ಆದ್ರೂ ಒಂದು ಸಮಯ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ, ನೀವೆಲ್ಲ ಅಂದ್ಕೊಂಡಂಗೆ ಕೃಷ್ಣ ಬೈರೇಗೌಡ ಆ ರೀತಿ ಏನೋ ಭ್ರಷ್ಟಾಚಾರ ವಿರೋಧಿನೂ ಅಲ್ಲ, ಅಥವಾ ಭ್ರಷ್ಟಾಚಾರ ತಡೆಯೋದು ಇಲ್ಲ, ಅಥವಾ ಭೂಗಳ್ಳತನ ತಡೆದೂ ಇಲ್ಲ. ಈಸ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. ಕೊಳ್ತೋಗಿರೋ ಸಿಸ್ಟಮ್ ಅಲ್ಲಿ ಆತನು ಒಬ್ಬ ಒಂದು ಈಜಾಡ್ತಾ ಇರುವಂತ ಮೀನ್ ರೀತಿ ಅಂತ ಹೇಳುತ್ತಾ, ಅತಿ ಹೆಚ್ಚಿನ ಭೂಗಳ್ಳತನ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಆಗಿದೆ. ಸರ್ಕಾರಿ ಜಮೀನುಗಳು ಕದ್ದಿದ್ದಾರೆ. ಓಕೆ, ಸರ್ಕಾರಿ ಇಲಾಖೆಗಳಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೀತದೆ. ಏನನ್ನು ಕೃಷ್ಣ ಬೈರೇಗೌಡ ಕೇಳಲ್ಲ. ಜನ ಏನಕ್ಕೆ ಓಟ್ ಹಾಕ್ತಾರೋ ನನಗೂ ಗೊತ್ತಿಲ್ಲ. ಬಟ್ ಆದರೆ ಈ ಬಾರಿ ಕೃಷ್ಣ ಬೈರೇಗೌಡನನ್ನ ಸೋಲಿಸಿ 2028ಕ್ಕೆ ವಾಪಸ್ಸು ಕೋಲಾರ ಕಳಿಸ್ಬೇಕು ಅನ್ನೋ ಒಂದು ಮಿಷನ್ ನ ಇಟ್ಕೊಂಡಿದ್ದೀವಿ. ಖಂಡಿತ ಮಾಡೇ ಮಾಡ್ತೀವಿ. ಕೃಷ್ಣ ಬೈರೇಗೌಡ ಆಗಿರ್ಬೋದು, ವಿಶ್ವನಾಥ್ ಆಗಿರ್ಬೋದು, ಯಲಹಂಕ ವಿಶ್ವನಾಥನ ಮನೆ ಕಳಿಸ್ಲೇಬೇಕು. ವಿ ವಿಲ್ ಸೆಂಡ್ ದೆಮ್ ಹೋಮ್. ಯಾಕೆ ಅಂತಂದ್ರೆ, ಇದು 500 ವರ್ಷಗಳ ಹಿಂದೆ ಜಾತಿ ಧರ್ಮವನ್ನ ಯಾವುದನ್ನು ಲೆಕ್ಕಿಸದೆ ಕೆಂಪೇಗೌಡರ ಆಡಳಿತ ಮಾಡದಂತ ಜಾಗ. ಇಲ್ಲಿ ನಿಷ್ಠಾವಂತರ MLA ಆಗ್ಬೇಕು, ಇಲ್ಲಿ ನಿಷ್ಠಾವಂತರ MP ಗಳಾಗ್ಬೇಕು. ಭ್ರಷ್ಟರಿಗೆ ಈ ಒಂದು ಮಂಡಳಿ ಜಾಗ ಇಲ್ಲ ಅಂತ ಹೇಳ್ತಾ, ಒಂದಲ್ಲ ಒಂದ್ ದಿವಸ ನಿಮ್ಮನ್ನೆಲ್ಲ ನಗಿಸುವಂತ ಒಂದು ಸ್ಥಾನಕ್ಕೆ ನಾನು ಬೆಳೆದು ನಿಂತ್ಕೊಂತೀನಿ. ಸದ್ಯಕ್ಕೆ ಒಂದು ಚಾನಲ್ ಲಾಂಚ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ಯಾರೋ ಒಬ್ರು ಹಾಕಿದ್ರು ಯೂಟ್ಯೂಬರ್ ಅಂತ. ನಾನು ಹೇಳ್ತೀನಲ್ಲ, ನಾನು ಹಾಕೋ ಕಂಟೆಂಟ್ ನ 100ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಕಾಪಿ ಮಾಡ್ಕೊಂಡು ಹಾಕೊಂತಾರೆ. ಐ ಡೋಂಟ್ ಕ್ಲೇಮ್ ಮೈ ಕಾಪಿ ರೈಟ್ಸ್. ನಾನು ಹಾಕೋ ನ್ಯೂಸ್ ಅನ್ನ ಕರ್ನಾಟಕದಲ್ಲಿ ಟ್ರೆಂಡ್ ಆಗುತ್ತೆ. ನಾನು ಕರ್ನಾಟಕದ ನ್ಯೂಸ್ ಪಲ್ಸ್ ನ ಕ್ರಿಯೇಟ್ ಮಾಡ್ತೀನಿ. ನಾನು ಹಾಕದ ಮೇಲೆ ಬೇರೆ ಏನ್ ಹಾಕಿದ್ರು ಕೂಡ ಬೇರೆ ಯಾವ ಚಾನೆಲ್ ಅದು ಓಡೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಜನರಿಗೆ ಇಷ್ಟವಾಗದನ್ನ ನಾನು ಹಾಕ್ತೀನಿ, ಜನರಿಗೆ ಇಷ್ಟವಾದನ್ನೇ ನಾನು ಮಾತಾಡ್ತೀನಿ. ಜನರಿಗೆ ಭ್ರಷ್ಟಾಚಾರ ವಿರೋಧ ಮಾಡಬೇಕು ಅನ್ನೋ ಆಸೆ, ನಾನು ಅದನ್ನ ಮಾಡ್ತೀನಿ. ಭ್ರಷ್ಟರನ್ನ ಎಕ್ಸ್ಪೋಸ್ ಮಾಡ್ಬೇಕು ಅನ್ನೋ ಜನರಿಗೆ ಆಸೆ, ನಾನು ಅದನ್ನ ಮಾಡ್ತೀನಿ. ಯಾರನ್ನ ರೇಪಿಸ್ಟ್ಗಳು, ದುಡ್ಡಿರೋರು, ಅಲ್ಕ ಕೆಲಸ ಮಾಡದೆ ಕ್ಯಾಕಟ್ಸ್ ಉಗಿತೀನಿ ನನ್ನದೇ ಆದಂತ ಭಾಷೆನಲ್ಲಿ. ಬಟ್ ನಮ್ಮ ಟೀಮ್ ಮಾಡಿರೋ ನ್ಯೂಸ್ ಚಾನೆಲ್ ಒಂದು ಫಾರ್ಮ್ ಅಲ್ಲಿ ಒಂದು ನ್ಯೂಸ್ ಚಾನೆಲ್ಗೆ ಬೇಕಾದಂತ ಘನತೆ ಗೌರವಗಳನ್ನ ಕಾಪಾಡಿಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತಾ, ರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ನ್ಯೂಸ್ ಚಾನೆಲ್ ಬೆಳೆಯುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಚಾನೆಲ್ ತಗೊಂಡ್ಬರ್ತಾ ಇದೀವಿ, ರೇಡಿಯೋ ಚಾನೆಲ್ ತಗೊಂಡ್ಬರ್ತಾ ಇದೀವಿ. ಇದಕ್ಕೆಲ್ಲ ಪ್ರೇರೇಪಣೆ ನಮ್ಮ DK ಶಿವಕುಮಾರ್ ಮತ್ತೆ ನಮ್ಮ ಮುನರತ್ನ ಅಂತವ್ರು. ಯಾಕೆ ಅಂತಂದ್ರೆ, ಮುನರತ್ನ ಅವರು ಮುಂಚೆ ನಾನು ಅವರನ್ನ ಕ್ರಿಟಿಕ್ ಮಾಡ್ತಾ ಇದ್ದೆ, ಬಟ್ ತದನಂತರ ಅವ್ರು ನಮ್ಮ ಸ್ನೇಹಿತರಾದ್ರು. ಅವ್ರ ಬಾಯಲ್ಲೇ ಬಂದಿದ್ದು, ಜಗದೀಶ್ ಅವರೇ ಒಂದು ನ್ಯೂಸ್ ಚಾನೆಲ್ ಮಾಡಬೇಕು ಅಂತ ಅವ್ರ ಬಾಯಲ್ಲಿ ಹೇಳಿದ್ರು, ನಾನು ಮಾಡಿ ತೋರಿಸ್ದೆ ಅಂತ ಹೇಳುತ್ತಾ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನಾನು ಯಾರ ದುಡ್ಡನ್ನು ಕೇಳಲ್ಲ, ನಾನು ಯಾರ ಸಹಾಯನೂ ಕೇಳಲ್ಲ, ಬಟ್ ನಿಮ್ಗೆ ಇಷ್ಟವಾಗುವಂತ ಕೆಲಸವನ್ನ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾ, ನಾನು ನಿಮ್ಮನೆ ವಕೀಲ್ ಸಾಬ್, ನಾನು ನಿಮ್ಮ ವಾಯ್ಸ್ ಆಫ್ ಕರ್ನಾಟಕ, ನಾನು ನಿಮ್ಮ ಜಗದೀಶ್. ಥ್ಯಾಂಕ್ಸ್ ಅ ಲಾಟ್. ಲವ್